ಓ ಇಂದು ಏಪ್ರಿಲ್ 17ನೇ ತಾರೀಕು. ಟುಡೇ ಈಸ್ ಅವರ್ಸ್ ಪುಸ್ತಕದ ಬರಹ ಶಿರೋನಾಮೆ ಹೀ ಡಿಡ್ ಇಟ್ ಅಗೇನ್. ಹೀ ಡಿಡ್ ಇಟ್ ಅಗೇನ್. ಇಂಗ್ಲೀಷ್ ಓದು, ನಂತರ ಅದರ ಕನ್ನಡದ ಭಾವಾರ್ಥ. Thomas Carlyle, after he had painstakingly written the first volume of French Revolution, had given the manuscript to John Stuart Mill for reading. After a few days, Mill was at a Carlyle's house, wretched and feeling guilty to confess that his housemaid has unwittingly thrown the whole manuscript to fire. It was a severe blow to Carlyle. He was penniless and it was difficult to rewrite the book because he had torn up and thrown away all his notes. But when Mill had left, Carlyle said to his wife, "Mill is terribly cut up and poor fellow. We should try to hide from him how serious this business is to us." Next day, he ordered a fresh supply of paper and wrote this in his diary: "It is as if my invisible schoolmaster had torn my copybook when I showed it and said, 'No, boy, thou must write it better.'" To give up in face of disaster is the lot of common mediocre folk. Only the great can stand firm in face of disaster and try again and succeed. ಒಂದು ಅಪರೂಪವಾದಂಥ ಉದಾಹರಣೆ, ಎಂದಿಗೆ ಅಪರೂಪವಾದಂಥ ಒಂದು ಸಂದೇಶವನ್ನು ಜೆ ಮಾರುಸ್ತವರು ಇಲ್ಲಿ ಕೊಡ್ತಾ ಇದ್ದಾರೆ. ಹೀ ಡಿಡ್ ಇಟ್ ಅಗೇನ್. ಅವನು ಮತ್ತೆ ಆ ಕಾರ್ಯವನ್ನು ಸಾಧಿಸಿದ. ಅವನು ಮತ್ತೆ ಆ ಕಾರ್ಯವನ್ನು ಸಾಧಿಸಿದ. ಥಾಮಸ್ ಕಾರ್ಲೈಲೆ ಯಾರವ? ಇತಿಹಾಸಕಾರ, ತತ್ವಜ್ಞಾನಿ, 18ನೇ ಶತಮಾನದವ. ಅವರು ಬಹಳಷ್ಟು ಶ್ರಮವಹಿಸಿ ಫ್ರೆಂಚ್ ರೆವಲ್ಯೂಷನ್ ಮೇಲೆ ಒಂದು ಮೊದಲ ಗ್ರಂಥವನ್ನು ಆತ ಬರೆದ ನಂತರ ಆತ ಆಗಿನ ತನ್ನ ಸ್ನೇಹಿತ, ಆತನೂ ಒಬ್ಬ ದೊಡ್ಡ ತತ್ವಜ್ಞಾನಿ, ರಾಜಕಾರಣಿ, ಅತ್ಯುತ್ತಮ ಬರಹಗಾರರಾದಂಥ ಜಾನ್ ಸ್ಟುವರ್ಟ್ ಮಿಲ್ ಅವ್ರ ಮನೆಗೆ ಹೋಗಿ ತನ್ನ ಹಸ್ತಪ್ರತಿಯನ್ನು ಕೊಡ್ತಾನೆ. ಜಾನ್ ಸ್ಟುವರ್ಟ್ ಮಿಲ್ ಭಾಳ ದೊಡ್ಡ ಅತ್ಯುತ್ತಮ ಶ್ರೇಷ್ಠವಾದ ಬರಹಗಾಲ. ನಾವು ನಮ್ಮ DVG ಅವರ ಅನೇಕ ಗ್ರಂಥಗಳಲ್ಲಿ ಅವನ ಬರಹಗಳ ಉಲ್ಲೇಖವನ್ನು ನೋಡ್ತಾ ಇದ್ದೇವೆ. ಇಲ್ಲೇ ಈಗೇನಾಗುತ್ತೆ ಅಂತಂದ್ರೆ, ಕೆಲವು ದಿನಗಳ ನಂತರ ಸ್ವತಃ ಜಾನ್ ಸ್ಟುವರ್ಟ್ ಮಿಲ್ ಕಾರ್ಲೈಲೇಸ್ ಮನೆಗೆ ಬರ್ತಾನೆ. ಅವ ಒಬ್ಬ ತಪ್ಪಿಸ್ತ ಭಾವನೆಯಿಂದ ಬರ್ತಾನೆ. ಭಾಳ ಕೆಟ್ಟ ಅನ್ನಿಸ್ತು ಅವಾಗ. ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅವಾಗ. ಅವ ಕಡೆಗೆ ಹೇಳ್ತಾನೆ, ನನ್ನ ಮನೆಯ ಕೆಲಸದ ಆಕೆಗೆ ಏನೂ ತಿಳಿದಿದ್ದಿಲ್ಲಕ್ಕೆ, ಆಕೆ ಏನು ಮಾಡಿದ್ಲು, ನೀನು ಕೊಟ್ಟಂಥ ಹಸ್ತಪ್ರತಿಯನ್ನು ಬೆಂಕಿಯಲ್ಲಿ ಎಸೆದು ಬಿಟ್ಟಾಳಪ್ಪ. ಎಷ್ಟು ಶಾಕ್ ಆಗಿರಬೇಕು ಕಾರ್ಲೈಲ್ಗೆ. ಆಮೇಲೆ
ಅವಾಗ ಭಾಳಷ್ಟು ಅತ್ಯಂತ ಕಠಿಣವಾದ ಒಂದು ಹೊಡೆತ ಬಿದ್ದಂಗೆ ಆಯ್ತು ಅವನು. ಯಾಕಂದ್ರೆ ಅವನ ಹತ್ರ ಅವಾಗ ಸಾಕಷ್ಟು ರೊಕ್ಕ ಇದ್ದಿದ್ದಿಲ್ಲ. ಮತ್ತು ತಿರುಗಿ ಆ ವಾಲ್ಯೂಮ್, ಆ ಗ್ರಂಥವನ್ನು ಬರೆಯೋದು ಭಾಳ ಕಠಿಣ ಆಗಿತ್ತು. ಇಷ್ಟಲ್ಲದೆ ಆ ಗ್ರಂಥವನ್ನು ಬರೆಯಲಿಕ್ಕಾಗಿ ಮಾಡಿಕೊಂಡಂಥ ಎಲ್ಲ ಒಂದು ನೋಟ್ಸ್ ಅಂತಿರ್ತಾವಲ್ಲ, ಎಲ್ಲ ಹಾಳೆಗಳನ್ನು ಸಹಿತ ಆತ ಒಗೆದು ಬಿಟ್ಟಿದ್ದ ಅಥವಾ ಆತನು ಬೆಂಕಿ ಹಚ್ಚಿಬಿಟ್ಟಿದ್ದ. ಆವಾಗ ಅವ್ರು ಹೋದ ನಂತರ, ಮಿಲ್ ಹೋದ ನಂತರ ಕಾರ್ಲೈಲ್ ತನ್ನ ಹೆಂಡತಿಗೆ ಹೇಳ್ತಾನೆ, ನೋಡು ಅವ ಮಿಲ್ಲ ಒಳ್ಳೆಯ ಮನುಷ್ಯ, ಮಿರ್ಲಾ ಒಳ್ಳೆಯ ಮನುಷ್ಯ, ಪಾಪ ಭಾಳ ನೊಂದ್ಕೊಂಡಾನವ, ಭಾಳ ನೊಂದ್ಕೊಂಡಾನ. ನಾವು ಎಷ್ಟು ಸಾಧ್ಯ ಆಗ್ತಾವೋ ಅಷ್ಟು ಇದನ್ನು ಮುಚ್ಚಿಡೋಣ, ಯಾರಿಗೂ ಅವನ ನಡುವಾದಂಥ ಈ ಘಟನೆಯನ್ನು ಯಾರಿಗೂ ಹೇಳದೇ ಇರೋಣ ಅಂತ ಹೇಳ್ತಾನೆ. ಎಷ್ಟು ದೊಡ್ಡ ಮನುಷ್ಯ ನೋಡ್ರಿ. ಆಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ತಾನವ, ಮರುದಿವಸ ಜಗ್ಗೆ ಪೇಪರ್ ತರಿಸ್ತಾನೆ, ಬರೆಯೋ ಪೇಪರ್ ತರಿಸಿ ಮತ್ತು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಡೈರಿಯಲ್ಲೇ ಹಿಂಗೆ ಬರ್ದಾನವ, ಯಾರು, ಕಾರ್ಲೈಲೇ. ನನಗೆ ಯಾರೋ ಹೇಳ್ದಂಗಾಯಿತು, ನನಗೊಬ್ಬ ಅಗೋಚರವಾದಂಥ ನನ್ನ ಶಾಲೆ ಮಾಸ್ತರ್ ನನಗೊಂದು ಮಾತು ಹೇಳ್ದಂಗಾಯ್ತು. ಏನು ಹೇಳಿದರು ಅಂದರೆ, ನಾನು ನನ್ನ ಕಾಪಿ ಪುಸ್ತಕ ಇಡೀದೊಂದು ಎಷ್ಟೋ ಪೇಜ್ ಕಾಪಿ ಪುಸ್ತಕ ಬರ್ಕೊಂಡು ಹೋಗಿ ನನ್ನ ಮಾಸ್ತರ್ಗೆ ತೋರಿಸಿದ್ರೆ, ನನ್ನ ಮಾಸ್ತರ್ ಏನು ಮಾಡಿಬಿಟ್ಟ ಗೊತ್ತಾ, ಅದನ್ನು ಬಡ ಕರ ಹರಿದು ಹಾಕಿಬಿಟ್ಟ. ಹರಿದು ಹಾಕಿದ ಕೂಡಲೇ ನನಗೆ ಸಿಟ್ಟು ಬಂತು. ಅವ ಹೇಳ್ತಾನೆ, ಅಲ್ಲ ನೋ ಬಾಯ್, ತಮ್ಮ, ಮಗು, ಹುಡುಗ, ವಿದ್ಯಾರ್ಥಿಯೇ, ಈಗ ನೀನು ಇನ್ನಷ್ಟು ಚೆನ್ನಾಗಿ ಬರೆದುಕೊಂಡು ಬಾ ಅಂತ ಹೇಳ್ತಾನೆ. ಹಂಗೆ ಅನಿಸ್ತು ನನಗೆ. ಅವ ಯಾರೋ ಸ್ಟುವರ್ಟ್ ಮಿಲ್ ಮಾಡಿದ್ದು, ಅದಕ್ಕೆ ಅವ ಕೊನೆಗೆ ಒಂದು ನೋಟ್ಸ್ ಬರೀತಾನವ. ಈಗ ಈ ನಮೂನಿ ದುರಂತಗಳಾದಾಗ ಸಾಮಾನ್ಯರಾದವರು ಅಥವಾ ಸಾಧಾರಣವಂತಂದವರು ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆಗೋದು ಬಿಡಪ್ಪ, ಇದಂಗೆ ಒಂದೇ ಗ್ರಂಥ ಬರೆದಿದ್ದೆ ಹೋತು, ಇನ್ನು ಸಾಧ್ಯ ಇಲ್ಲ, ಬಿಟ್ಬಿಡ್ತಾರೆ. ಆದರೆ ಕೇವಲ ಕೆಲವರು ದೊಡ್ಡವರು ಅನಿಸಿಕೊಂಡವರು ಮಾತ್ರ ಗಟ್ಟಿಯಾಗಿ ನಿಲ್ತಾರೆ. ಆ ದುರಂತದ ಎದುರು ಗಟ್ಟಿಯಾಗಿ ನಿಂತು ಅದನ್ನು ಎದುರುಗೊಳ್ತಾರೆ, ಪ್ರಯತ್ನ ಮಾಡ್ತಾರೆ, ಆಮೇಲೆ ಯಶಸ್ಸನ್ನು ಗಳಿಸ್ತಾರೆ. DVG ಅವರ ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ, ಸತತ ಯತ್ನದಿನ್ ಆತ್ಮಶಕ್ತಿತ ಪರಿವರ್ಧಿಪುದು, ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಅಂತ. ನಾ ಎಷ್ಟೋ ಸಾರಿ ಕೊನೆಯ ಸಾಲುಗಳನ್ನು ಯತನ ಜೀವನ ಶಿಕ್ಷೆ ಅಂದರೆ ಜೀವಕ್ಕೆ ಆ ದೇವರು ವಿಧಿಸಿದಂಥ ಒಂದು ಏನು ನಿನಗೆ ಒಂದು ಕರ್ತವ್ಯ ಅಂದರೆ ಮತ್ತೆ ಪ್ರಯತ್ನ ಮಾಡೋದು. ಇಂಥ ಅದ್ಭುತವಾದಂಥ ಉದಾಹರಣೆಯೊಂದಿಗೆ ನಮಗೊಂದು ಸಂದೇಶ ಕೊಡ್ತಾರೆ ಮಾರುಸ್ತವರು. ಯಾವುದಾದರೂ ಒಂದು ಕೆಲಸವನ್ನು ನೀವು ಹಿಡಿದಿದ್ದಾದರೆ ಅದರೊಳಗೆ ಸ್ವಲ್ಪ ಸೋಲನ್ನು ಕಂಡರೂ ಮತ್ತೆ ಪ್ರಯತ್ನಿಸಿರಿ ಅಂಥೇಳಿ. ನಮಸ್ಕಾರ.